ಹಾಸನ ಜಿಲ್ಲೆ ಅರಸೀಕೆರೆ ನಗರದ ಶ್ರೀ ವೆಂಕಟೇಶ್ವರ ಕಲಾಭವನದಲ್ಲಿ ತಾಲೂಕು ಮಟ್ಟದ ಸಂವಿಧಾನ ಓದು ಅಧ್ಯಯನ ಶಿಬಿರ ಆಯೋಜನೆ ಮಾಡಲಾಗಿತ್ತು. ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿರುವ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲಾಯಿತು. ನಂತರ ವೇದಿಕೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಲಾಯಿತು. ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳಾದ ಗೌರವಾನ್ವಿತ ಎಚ್.ಎನ್. ನಾಗಮೋಹನ್ ದಾಸ್ ಉದ್ಘಾಟಿಸಿ ಮಾತನಾಡಿದ ಅವರು, ಸಂವಿಧಾನವನ್ನ ಓದಿ ಅರ್ಥ ಮಾಡಿಕೊಂಡು ಅದರಂತೆ ನಡೆದುಕೊಂಡ್ರೆ ನಮಗೂ ನಮ್ಮವರಿಗೂ ಮುಂದಿನ ಪೀಳಿಗೆಯವರಿಗೂ ಒಳ್ಳೆಯದಾಗತ್ತೆ. ನಮಗೆ ಸಂವಿಧಾನ ಬಿಟ್ಟು ಬೇರೆ ಪರ್ಯಾಯವಿಲ್ಲ. ಅನೇಕ ಜನರು ಸಂವಿಧಾನವನ್ನ ಬದಲಾಯಿಸಬೇಕು ಎಂದುಕೊಂಡಿದ್ದಾರೆ. ಆದರೆ ಅದು ಅಸಾಧ್ಯ. ಜನರಿಗೆ ಬೇರೆ ಸಂವಿಧಾನ ಕೊಡಲು ಸಾಧ್ಯವಿಲ್ಲ. ದೇಶದಲ್ಲಿ ಅರಾಜಕತೆ ಬರುತ್ತೆ. ಬಾಯಿಗೆ ಬೀಗ ಹಾಕಿಕೊಂಡು ಗುಲಾಮರಂತೆ ಇರಬೇಕಾಗತ್ತೆ. ಹಾಗಾಗಿ ಈ ಸಂವಿಧಾನ ಇದ್ದಂತೆಯೇ ಓದಿ ಬೇರೆಯವರಿಗೆ ತಿಳಿಸುವ ಹಾಗೂ ಹಂಚುವ ಕೆಲಸವನ್ನ ನೀವೆಲ್ಲರೂ ಮುಂದೆ ಮಾಡಬೇಕು. ಸಂಕಷ್ಟದಲ್ಲಿರುವ ಜನರಿಗೆ ನ್ಯಾಯ ಒದಗಿಸಬೇಕು ಎಂದರು. ಇನ್ನು ನಗರಸಭಾ ಅಧ್ಯಕ್ಷ ಎಂ ಸಮೀವುಲ್ಲಾ ಮಾತನಾಡಿ, ಇವತ್ತಿನ ಕಾರ್ಯಕ್ರಮವು ಅತ್ಯಮೂಲ್ಯವಾಗಿದ್ದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಹಾಗೂ ಉನ್ನತ ವ್ಯಕ್ತಿಗೂ ಸಮಾನ ನ್ಯಾಯವಾಗಿರುವ ಈ ಸಂವಿಧಾನವನ್ನ ನಾವು ಗೌರವಿಸಬೇಕು. ನಮಗೆ ಈ ಅಧಿಕಾರ ಸಿಗಲು ಸಂವಿಧಾನ ಕಾರಣವಾಗಿದೆ. ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಸಂವಿಧಾನ ಈ ದೇಶಕ್ಕೆ ನೀಡಿದ ಅತ್ಯಮೂಲ್ಯ ಕೊಡುಗೆಯಾಗಿದೆ ಎಂದರು. ಇನ್ನು ಡಿವೈಎಸ್ಪಿ ಲೋಕೇಶ್ ಮಾತನಾಡಿ, ನಾವೆಲ್ಲರೂ ಭಾರತೀಯರು. ನಮ್ಮ ಧರ್ಮ ಭಾರತೀಯ ಧರ್ಮ. ನಮ್ಮ ಧರ್ಮ ಗ್ರಂಥ ಸಂವಿಧಾನ. ನಮ್ಮ ಸಂವಿಧಾನಕ್ಕೆ ಒತ್ತು ನೀಡಬೇಕು. ನಮ್ಮ ಸಂವಿಧಾನದ ಬಗ್ಗೆ ಹೇಳಬೇಕಾದ್ರೆ ಅದೇ ಸರ್ವೋಚ್ಚ. ನಮ್ಮ ಸಂವಿಧಾನದಲ್ಲಿ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಪ್ರಮುಖವಾಗಿದೆ ಎಂದರು. ನಂತರ ಮಾತನಾಡಿ, ರಾಜು ಗೋರೂರ್ ಸಂವಿಧಾನ ಓದು ಅಧ್ಯಯನ ಶಿಬಿರ ಹಲವಾರು ವಿಷಯಗಳು ಚರ್ಚೆಯಾಗಲಿದ್ದು, ಸಂವಿಧಾನ ಅಪೇಕ್ಷಿಸುವ ವೈಚಾರಿಕತೆ, ವೈಜ್ಞಾನಿಕ ಮನೋಭಾವ, ಸೋದರತತ್ವ ಭಾವನೆ, ಸಹಬಾಳ್ವೆಯ ಮನಸ್ಥಿತಿಯನ್ನ ತಳಮಟ್ಟದವರೆಗೂ ವ್ಯಾಪಿಸಬೇಕೆಂದರೆ ಈ ಸಾಂವಿಧಾನಿಕ ಮೌಲ್ಯಗಳ ಹಿಂದಿರುವ ಚಾರಿತ್ರಿಕ ಪರಂಪರೆ ಮತ್ತು ಬಹು ಸಾಂಸ್ಕೃತಿಕ ನೆಲೆಗಳನ್ನ ಜನಸಾಮಾನ್ಯರಿಗೆ ಮನದಟ್ಟು ಮಾಡಿಕೊಳ್ಳಬೇಕಾಗುತ್ತೆ ಎಂದರು. ಹಾಗಾಗಿ ನಾವೆಲ್ಲರೂ ಸಂವಿಧಾನವನ್ನು ಓದಬೇಕಾಗಿದೆ, ಅರ್ಥ ಮಾಡ್ಕೋಬೇಕಾಗಿದೆ. ಅದರಂತೆ ನಾವು ನಡ್ಕೊಂಡ್ರೆ ನಮಗೂ ಒಳ್ಳೆಯದಾಗತ್ತೆ, ನಮ್ಮ ದೇಶಕ್ಕೂ ಒಳ್ಳೆಯದು, ಮುಂದಿನ ಪೀಳಿಗೆಗೂ ಒಳ್ಳೆಯದು. ಈ ಸಂವಿಧಾನ ಬಿಟ್ಟು ನಮಗೆ ಬೇರೆ ಪರ್ಯಾಯ ಇಲ್ಲ. ಅನೇಕ ಜನರು ಇಂತಹ ಒಂದು ಸಂಕಷ್ಟ ಕಾಲದಲ್ಲಿ ಸಂವಿಧಾನ ಬದಲಾಯಿಸಬೇಕು, ಸಂವಿಧಾನ ಕಿತ್ತಾಗಿ ಬೇರೆ ಸಂವಿಧಾನ ನೀಡಬೇಕು, ಈ ರೀತಿ ಧ್ವನಿಗಳನ್ನು ನಾವು ಕೇಳ್ತಾ ಇದ್ದೀವಿ. ಸಂವಿಧಾನ ಬದಲಾಯಿಸಬೇಕು ಅಂತಕ್ಕಂಥ ಜನ ಈ ಸಂವಿಧಾನ ಕಳ್ಕೊಂಡ್ರೆ ಬೇರೆ ಯಾವ ಸಂವಿಧಾನ ಕೊಡ್ತೀರ? ಯಾರು ಬಾಯಿ ಬಿಡ್ತಾರೆ. ನೀವು ಬೇರೆ ಸಂವಿಧಾನ ಏನಿದೆ ಅಂತ ಹೇಳೋದು ಇಲ್ಲ. ಈ ಸಂವಿಧಾನ ಬೇಡ ಅಂತ ಹೇಳ್ತೀರಾ ಅಂದ್ರೆ ದೇಶದಲ್ಲಿ ಅರಾಜಕತೆ ಬರುತ್ತೆ. ದೇಶದಲ್ಲಿ ಅರಾಜಕತೆ ಬಂದ್ರೆ ನಾವೆಲ್ಲ ಬಾಯಿಗೆ ಬೀಗ ಹಾಕೊಂಡು ಗುಲಾಮರಂತೆ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಎಲ್ಲ ವಿವರಗಳು ಹೋಗೋದಿಲ್ಲ. ಆತ್ಮೀಯ ಬಂಧುಗಳೇ, ನಾವು ಕಾಲಕ್ಕೆ ನನಗೆ ನೆಕ್ಸ್ಟ್ ಇನ್ನೊಂದು ಪ್ರೆಸೆಂಟೇಷನ್ ಇದೆ. ಏನು ಸಂವಿಧಾನ ಓದುವ ಅಧ್ಯಯನ ಶಿಬಿರಕ್ಕೆ ಆಗಮಿಸಿದಂತ ಗೌರವಾನ್ವಿತ ಎಚ್.ಎನ್. ನಾಗಮೋಹನ್ ದಾಸ್ ಸಾಹೇಬ್ರೆ, ಈ ವೇದಿಕೆಗೆ ಕೇಂದ್ರ ಬಿಂದುವಾಗಿ ಅವರು ಬಂದಂತ ಒಂದು ಈ ಸುಂದರವಾದ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳಿ ನನ್ನ ಆಶಯ. ಮತ್ತೆ ವೇದಿಕೆ ಮುಂದೆ ಎಲ್ಲ ಅಧಿಕಾರಿಗಳೇ, ಇಲ್ಲಿರುವಂತ ಎಲ್ಲ ಪ್ರಜೆಗಳೇ, ಮಕ್ಕಳೇ, ಇವತ್ತು ಸಂವಿಧಾನ ಓದುವ ಅಧ್ಯಯನ ಶಿಬಿರ ಬಹಳ ಈ ದೇಶದಲ್ಲಿ ಅವಶ್ಯಕತೆ ಇದೆ. ಯಾಕಂದ್ರೆ ಸಂವಿಧಾನ ತಿಳ್ಕೊಂಡವರು ಯಾವತ್ತೂ ಈ ದೇಶದ ವಿರುದ್ಧವಾಗಿ ಯಾವುದೂ ಸಂಘಟನೆ ಯಾವುದೇ ಕಾರ್ಯಕ್ರಮಗಳಲ್ಲಿ ರೂಪಿಸಲ್ಲ. ಇವತ್ತು ನಾನು ಸಂವಿಧಾನದ ಬಗ್ಗೆ ಒಂದೆರಡು ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ, ಇವತ್ತು ನಾನು ಈ ಸ್ಥಾನದಲ್ಲಿ ನಿಂತಿರಬೇಕು, ಇಲ್ಲಿ ಬಂದು ನಾನು ಮಾತಾಡೋಕ್ಕೆ ಅವಕಾಶ ಆಗಿದೆ ಅಂದ್ರೆ ಭಗವಾನ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಅಂತ ನಾನು ಹೇಳಕ್ಕೆ ನಾನು ಬಹಳ ಅವ್ರು ಕೊಟ್ಟಂತ ಸಂವಿಧಾನದಲ್ಲಿ ಒಬ್ಬ ಕಟ್ಟ ಕಡೆಯ ವ್ಯಕ್ತಿಯಿಂದ ಹಿಡಿದು ಇವತ್ತು ಉನ್ನತ ಸ್ಥಾನದಿಂದ ವ್ಯಕ್ತಿಗೆ ಇವತ್ತು ಸಮಾನತೆಯಾಗಿ ಸಂವಿಧಾನದ ಬಗ್ಗೆ ನಾನೊಂದು ಕೋಟ್ ನಮ್ಮ ಎಡಿಜಿಪಿ ಸಾಹೇಬರು ನಂಜುಂಡಸ್ವಾಮಿ ಸಾಹೇಬರು ಒಂದು ಕೋಟ್ನ ಬರೆದಿದ್ದರು ಸುಮಾರು ಒಂದು
5-6 years ಬ್ಯಾಕ್ ಇರ್ಬೋದು, ಒಂದು ಬೇಡ ಒಂದು ಅದಕ್ಕಿಂತ ಹಿಂದೆನೇ ಒಂದು ಕೋಟ್ ಮಾಡಿದ್ರು. ಏನಂತಂದ್ರೆ, ನಾವೆಲ್ಲರೂ ಭಾರತೀಯರು, ನಮ್ಮ ಧರ್ಮ ಭಾರತೀಯ ಧರ್ಮ, ನಮ್ಮ ಗ್ರಂಥ ಭಾರತದ ಸಂವಿಧಾನ, ನಮ್ಮ ಧರ್ಮ ಗ್ರಂಥ ಭಾರತದ ಸಂವಿಧಾನ. ಸಂವಿಧಾನಕ್ಕೆ ಒತ್ತು ಕೊಟ್ಟು ಆಗಲೇ ಸಾಹೇಬರು ಒಂದು ಒಳ್ಳೆ ಕೋಟ್ನ ಬರೆದಿದ್ರು. ನಾವೆಲ್ಲ ಭಾರತೀಯರು, ನಮ್ಮ ಧರ್ಮ ಭಾರತೀಯ ಧರ್ಮ, ನಮ್ಮ ಧರ್ಮ ಗ್ರಂಥ ಭಾರತದ ಸಂವಿಧಾನ ಅಂತ. ಸಂವಿಧಾನದ ಬಗ್ಗೆ ಒಂದು ಮಾತಾಡಬೇಕು ಅಂತಂದ್ರೆ, ಇಟ್ ಇಸ್ ಅನ್ ಸುಪ್ರೀಂ ಲಾ ಆಫ್ ಇಂಡಿಯಾ. ಇದು ಸರ್ವೋಚ್ಚ ಕಾನೂನು. 3 ಅಂಗಗಳು ಏನು, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗ ಇದೆ. ಯಾವುದೇ ಕಾನೂನು ರಚಿಸಬೇಕಂದ್ರೂ, ಕಾಯ್ದೆಗಳು ರಚಿಸಬೇಕಂದ್ರೂ